ರೆಬೆಲ್ ಸ್ಟಾರ್ ಪ್ರಭಾಸ್ ಹಾಗೂ ರಾಜಮೌಳಿ ಅವರ ಬಾಹುಬಲಿ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲೇ ಹೊಸ ಇತಿಹಾಸ ಸೃಷ್ಟಿಸಿದಂತಹ ಸಿನಿಮಾ. ಎಷ್ಟೇ ಸಿನಿಮಾಗಳು ಬಂದು ಹೋದ್ರೂ ಯಾರೂ ಕೂಡ ಬಾಹುಬಲಿ ರೇಂಜ್ಗೆ ಸಿನಿಮಾ ಮಾಡೋಕ್ಕಾಗೋದಿಲ್ಲ ಅಂತ ಅನೇಕರು ಹೇಳಿದ್ದಾರೆ. ಪ್ಯಾನ್ ಇಂಡಿಯಾ ಟ್ರೆಂಡ್ ಹುಟ್ಟು ಹಾಕಿದ್ದ ಈ ಸಿನಿಮಾ ಸೃಷ್ಟಿಸಿದ್ದ ಕ್ರೇಜ್ ಮಾಡಿದ ದಾಖಲೆ ಅಂತಿಂತದ್ದಲ್ಲ. 1 ಮತ್ತು 2ನೇ ಭಾಗ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ಟಾದ ಬಳಿಕ ಇದೀಗ ಬಾಹುಬಲಿ ಪಾರ್ಟ್ 3 ಕೂಡ ಬರುತ್ತೆ ಅಂತ ಗುಸುಗುಸು ಟಿ ಟೌನ್ನಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದು ನಿಜಾನಾ ಅಂತ ಹೇಳ್ತೀವಿ ಸ್ಟೋರಿಯಲ್ಲಿ. ಮತ್ತೆ ಬರುತ್ತಾ ಬಾಹುಬಲಿ? ಶಿವುಡು ರಾಜನಾಥ ಬಳಿಕ ಮುಂದೇನು? ಮಾಹಿಷ್ಮತಿ ಸಾಮ್ರಾಜ್ಯದ ಕತೆ ಏನಾಗುತ್ತೆ? ಪ್ಯಾನ್ ವರ್ಲ್ಡ್ ಶೇಕ್ ಮಾಡುತ್ತಾ ಬಾಹುಬಲಿ? ರಾಣಾ ಅನುಷ್ಕಾ ಕೊಟ್ಟ ಅಪ್ಡೇಟ್ ಏನು? ಬಾಹುಬಲಿ ಭಾರತೀಯ ಚಿತ್ರರಂಗದಲ್ಲೇ ಹೊಸ ಇತಿಹಾಸ ಸೃಷ್ಟಿಸಿದ ಸಿನಿಮಾ. ಎಷ್ಟೇ ಸಿನಿಮಾಗಳು ಬಂದು ಹೋದ್ರೂ ಯಾರೂ ಕೂಡ ಬಾಹುಬಲಿ ರೇಂಜ್ಗೆ ಸಿನಿಮಾ ಮಾಡಕ್ಕಾಗೋದಿಲ್ಲ ಅನ್ನೋದು ಅನೇಕರಿಗೆ ಗೊತ್ತಿರೋ ವಿಚಾರ. ಬಾಹುಬಲಿ ಸಿನಿಮಾದ ಮೇಕಿಂಗ್, ಕ್ಯಾಮೆರಾ ವರ್ಕ್, ಅದ್ಭುತ ವಿಎಫ್ಎಕ್ಸ್ ಕಣ್ಣಿಗೆ ಹಪ್ಪದಂತಿತ್ತು. 2 ಭಾಗಗಳಾಗಿ ಬಂದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಮಾಡಿದ್ದ ಸಾಧನೆ ಅಂತಿಂತದ್ದಲ್ಲ. ಇನ್ನು ಪ್ಯಾನ್ ಇಂಡಿಯಾ ಟ್ರೆಂಡ್ ಹುಟ್ಟು ಹಾಕಿದ್ದ ಈ ಸಿನಿಮಾ ಸೃಷ್ಟಿಸಿದ್ದ ಕ್ರೇಜ್ ಎಂತದ್ದು ಅನ್ನೋದು ನಿಮಗೂ ಗೊತ್ತಿದೆ. ಬಾಹುಬಲಿ 3 ಕಟ್ಟಿಕೊಡ್ತಾರಾ ರಾಜಮೌಳಿ? ಎಸ್, ಭಾರತೀಯ ಚಿತ್ರರಂಗದಲ್ಲಿ ಸೀಕ್ವೆಲ್ ಸಿನಿಮಾಗಳ ಟ್ರೆಂಡ್ ಶುರುವಾಗಿದ್ದೇ ಇಲ್ಲಿಂದ. ಒಂದು ಸಿನಿಮಾ ಮಾಡಲು ಬರೆದಿದ್ದ ಕಥೆಯನ್ನ ಹಿಗ್ಗಿಸಿ 2 ಭಾಗಗಳಾಗಿ ಬಾಹುಬಲಿ ಸರಣಿ ಸಿನಿಮಾಗಳನ್ನ ತೆರೆಗೆ ತರಲಾಗಿತ್ತು. ಮಾಹಿಷ್ಮತಿ ಸಾಮ್ರಾಜ್ಯಕ್ಕೆ ಅಮರೇಂದ್ರ ಬಾಹುಬಲಿ ಮಗ ಮಹೇಂದ್ರ ಬಾಹುಬಲಿ ರಾಜನಾಗಿ ಪಟ್ಟಾಭಿಷೇಕ ಮಾಡುವುದರ ಜೊತೆಗೆ 2ನೇ ಭಾಗ ಮುಕ್ತಾಯಗೊಂಡಿತ್ತು. ಸಾಕಷ್ಟು ಜನ ಕಥೆಯನ್ನ ಮುಂದುವರಿಸಬೇಕು, ಪಾರ್ಟ್ 3 ಬರುತ್ತಾ ಅಂತ ಪ್ರಶ್ನೆ ಕೇಳಿದ್ರು. ಆದ್ರೆ ರಾಜಮೌಳಿ ಈಗ ಕಥೆ ಇಲ್ಲ, ಮಾಡೋಣ ಅಂತಾನೆ ಬಂದಿದ್ರು. ಆದ್ರೆ ಈಗ ರಾಜಮೌಳಿ ಮನಸ್ಸು ಮಾಡಿ ಕೊನೆಗೂ ಬಾಹುಬಲಿ 3 ಸಿನಿಮಾವನ್ನ ಕಟ್ಟಿಕೊಡಲು ತಯಾರಾಗ್ತಿದ್ದಾರೆ ಅಂತ ಹೇಳಲಾಗಿದೆ. ದೇವಸೇನಾ ಬಳ್ಳಾಲ ದೇವ ಕೊಟ್ಟ ಸುಳಿವೇನು? ಅರೆ, ಬಾಹುಬಲಿ 3 ಬರುತ್ತೆ ಅಂತ ಹೇಳಿದ ತಕ್ಷಣ ನೀವು ಕೂಡ ಥ್ರಿಲ್ ಆದ್ರಿ ಅಲ್ವಾ? ಆದ್ರೆ ಇದು ನಿಜಾನೇ. ಯಾಕಂದ್ರೆ ಇದನ್ನ ರಿವೀಲ್ ಮಾಡಿರೋದು ಬಾಹುಬಲಿ ಸಿನಿಮಾದ ಬಳ್ಳಾಲ ದೇವ ಮತ್ತು ದೇವಸೇನಾ. ಬಾಹುಬಲಿ ದಿ ಟಾರ್ಚ್ ಬೆರರ್ ಹೆಸರಿನಲ್ಲಿ ಡಾಕ್ಯುಮೆಂಟರಿ ನಿರ್ಮಾಣವಾಗಿ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮಿಂಗ್ ಆಗ್ತಿದೆ. ಬಾಹುಬಲಿ ಕಲ್ಪನೆ, ಮೇಕಿಂಗ್, ರಿಲೀಸ್, ಬಾಕ್ಸ್ ಆಫೀಸ್ ಹೀಗೆ ಸಾಕಷ್ಟು ವಿಚಾರಗಳನ್ನ ಚರ್ಚಿಸಲಾಗಿದೆ. ಪ್ರಭಾಸ್, ರಾಣಾ, ಅನುಷ್ಕಾ ಶೆಟ್ಟಿ, ರಾಜಮೌಳಿ, ರಮಾ ರಾಜಮೌಳಿ ಹೀಗೆ ಚಿತ್ರಕ್ಕಾಗಿ ಕೆಲಸ ಮಾಡಿದ ಎಲ್ಲರೂ ಕೂಡ ಮಾತನಾಡಿದ್ದಾರೆ. ಇದೇ ವೇಳೆ ಬಾಹುಬಲಿ 3 ಬಗ್ಗೆ ರಾಣಾ ಸುಳಿವು ಕೊಟ್ಟಿದ್ದಾರೆ. ರಾಣಾ ಮಾತನಾಡುತ್ತಾ, ನಾನು ಈ ವಿಚಾರವನ್ನ ಪಬ್ಲಿಕ್ ಆಗಿ ಹೇಳ್ಬೇಕೋ ಬೇಡವೋ ಗೊತ್ತಿಲ್ಲ. ರಾಜಮೌಳಿ ಹಾಗೂ ನಿರ್ಮಾಪಕ ಶೋಭು ಇಲ್ಲಿ ಇಲ್ಲದೆ ಇರೋದ್ರಿಂದ ನನ್ನ ಮನಸ್ಸಿನಲ್ಲಿರುವುದನ್ನ ಹೇಳ್ತೀನಿ. ಜಗತ್ತು ಇದಕ್ಕೆ ಸಿದ್ಧವಾಗದೇ ಇರಬಹುದು, ಆದ್ರೆ ಬಾಹುಬಲಿ ಬರಲಿದೆ ಅಂತ ಹೇಳಿ ನಿಲ್ಲಿಸುತ್ತಿದ್ದಂತೆ ಪ್ರಭಾಸ್ ಹಾಗೂ ಅನುಷ್ಕಾ ಬಾಹುಬಲಿ 3 ಎಂದು ಕುತೂಹಲ ಮೂಡಿಸಿದ್ದಾರೆ. ಅಲ್ಲಿಗೆ ಮತ್ತೊಂದು ಭಾಗದಲ್ಲಿ ಮಾಹಿಷ್ಮತಿ ಕತೆ ತೆರೆ ಮೇಲೆ ಬರುತ್ತೆ ಅಂತ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. అందరూ చెప్పొచ్చో తెలియదు, చెప్తే సరే రాజమౌళి గారు లేరు కాబట్టి, శోభు గారు లేరు కాబట్టి ఏదో పడితే చెప్పేస్తున్నా. అండ్ ద వరల్డ్ ఇస్ నాట్ రెడీ యెట్, బట్ దే విల్ బి బాహుబలి. ಬಾಹುಬಲಿ 2 ಸಿನಿಮಾದಲ್ಲಿ ಬಳ್ಳಾಳ ದೇವನಾಗಿ ರಾಣಾ ಪಾತ್ರ ಮುಕ್ತಾಯವಾಗಿದೆ. ಒಂದು ವೇಳೆ ಕಥೆಯನ್ನ ಮುಂದುವರಿಸಿದ್ರೆ ದೇವಸೇನಾ ಆಗಿ ಅನುಷ್ಕಾ, ಮಹೇಂದ್ರ ಬಾಹುಬಲಿಯಾಗಿ ಪ್ರಭಾಸ್ ಮುಂದುವರಿಯಲಿದ್ದಾರೆ ಅಂತ ಕೆಲವರು ನಿರೀಕ್ಷೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಮತ್ತೊಂದು ಸೀಕ್ವೆಲ್ ಮಾಡೋದು ಅನುಮಾನ ಅಂತ ಕೆಲವರು ಹೇಳಿದ್ರೆ, ಇನ್ನೂ ಕೆಲವರು ಮಹೇಂದ್ರ ಬಾಹುಬಲಿ ಆಡಳಿತ ಹೇಗಿರುತ್ತೆ, ಆತನಿಗೆ ಮುಂದೆ ಎದುರಾಗುವ ಸವಾಲುಗಳೇನು, ಅದನ್ನ ಹೇಗೆ ನಿವಾರಿಸಿಕೊಳ್ತಾನೆ, ಇದರ ಹಿನ್ನೆಲೆಯಲ್ಲಿ ಅಮರೇಂದ್ರ ಬಾಹುಬಲಿ, ಬಳ್ಳಾಲ ದೇವ, ದೇವಸೇನಾ, ಕಟ್ಟಪ್ಪ ಹಾಗೂ ಶಿವಗಾಮಿ ಪಾತ್ರಗಳನ್ನ ಫ್ಲಾಶ್ ಬ್ಯಾಕ್ ತಂತ್ರ ಅನುಸರಿಸಿ ಕತೆ ಹೇಳಲು ಅವಕಾಶ ಇದೆ ಅಂತಲೂ ಕಮೆಂಟ್ ಮಾಡ್ತಿದ್ದಾರೆ. ಸೊ ಬಾಹುಬಲಿ 3 ಬರುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ.